ಮತ್ತೊಂದು ಶುಭ ಸುದ್ದಿ ನಮ್ಮ ಜೊತೆಗೆ ಮಾತಾಡೋದಕ್ಕೆ ಪ್ರಿಯಾಂಕಾ ಉಪೇಂದ್ರ ಅವರು ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನನ್ನ ಕೊಲೀಗ ಶ್ರೀಲಕ್ಷ್ಮಿ ಕೂಡ ಅಲ್ಲಿಯೇ ಇದ್ದಾರೆ. ಪ್ರಿಯಾಂಕಾ ಉಪೇಂದ್ರ ಅವರೇ, ಮೊದಲೇದಾಗಿ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ನಿಮಗೆ. ಭರ್ಜರಿಯಾಗಿ ಪೂಜೆಯನ್ನ ನೆರವೇರಿಸಿ ಈಗ ನಿಮಗೆ ಗುಡ್ ನ್ಯೂಸ್ ಸಿಕ್ಕಿದೆ, ಪ್ರಾರ್ಥನೆ ಫಲಿಸಿದೆ. ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹೌದು, ಇವಾಗ ಗುಡ್ ನ್ಯೂಸ್ ಕೇಳಿಸೋ ತುಂಬಾನೇ ಖುಷಿ ಆಯ್ತು. ಇಡೀ ಎರಡು ಟೀಮ್ಸ್ಗೆ ಕಂಗ್ರ್ಯಾಚುಲೇಷನ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಶುಭಾಶಯಗಳು. ತುಂಬ ಒಳ್ಳೆ ದಿವಸ ಇವತ್ತು ಆ್ಯಂಡ್ ತುಂಬ ಗುಡ್ ನ್ಯೂಸ್. ಯಶ್ ಅವ್ರಿಗೆ, ರಿಷಬ್ ಅವ್ರಿಗೆ, ಇಡೀ ತಂಡಗೆ ಕಂಗ್ರ್ಯಾಚುಲೇಷನ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಎರಡೆರಡು ಖುಷಿ. ಪ್ರಿಯಾಂಕಾ ಉಪೇಂದ್ರ ಅವರೇ, ಒಂದು ಒಬ್ಬಟ್ಟು ಜಾಸ್ತಿ ತಿಂತೀರಿ ಅನ್ಸುತ್ತೆ. ಖಂಡಿತ. ಯಾವ ರೀತಿ ಖುಷಿ ಆಗ್ತಿದೆ ನಿಮಗೆ? ಅಂದರೆ ಕನ್ನಡ ಚಿತ್ರರಂಗ, ಈಗಾಗಲೇ ನಾನು ಹಲವು ನಟರ ಜೊತೆ ಮಾತಾಡ್ತಾ ಇದ್ದೆ, ಈ ಎರಡು ಸಿನಿಮಾಗಳ ಮೂಲಕ, ಹಲವು ಸಿನಿಮಾಗಳ ಮೂಲಕ ಕನ್ನಡ ಚಿತ್ರರಂಗ ತಿರುಗಿ ನೋಡುವಂತೆ ಮಾಡಿರೋದು ಇಡೀ ದೇಶದಲ್ಲಿ. ಈಗ ಕಾಂತಾರ ಮತ್ತು KGFಗೆ ರಾಷ್ಟ್ರೀಯ ಮಟ್ಟದಲ್ಲಿ ಪ್ರಶಸ್ತಿ ಬಂದಿರೋದು ಕನ್ನಡ ಚಿತ್ರರಂಗಕ್ಕೆ ಎಷ್ಟು ಸಂತಸವಾಗ್ತಾ ಇದೆ. ಅದರಲ್ಲೂ ಮೊನ್ನೆಯಷ್ಟೇ ಹೋಮ ಹವನ ಪೂಜೆಯನ್ನ ಮಾಡಿದ್ವಿ ನಾವು ಕನ್ನಡ ಚಿತ್ರರಂಗದ ಏಳಿಗೆಗಾಗಿ. ಇವತ್ತು ಈ ರೀತಿಯ ಶುಭ ಸುದ್ದಿ ಸಿಕ್ಕಿದೆ. ಯಾವ ರೀತಿ ನೋಡ್ತೀರಿ ಇದನ್ನ? ತುಂಬಾ ಖುಷಿ ಆಗ್ತಿದೆ. ಆಲ್ರೆಡಿ ನಮಗೆ ತುಂಬ ಹೆಮ್ಮೆ ಇತ್ತು ಈ ಎರಡು ಚಿತ್ರದ ಬಗ್ಗೆ. ಇನ್ನೂ ಜಾಸ್ತಿ ಖುಷಿ ಆಗ್ತಿದೆ ಇವತ್ತು. ಆಲ್ರೆಡಿ ಇಂಟರ್ನ್ಯಾಷನಲಿ ಫೇಮಸ್ ಆಗಿಬಿಟ್ಟಿದ್ರು ಕನ್ನಡ ಇಂಡಸ್ಟ್ರಿ ಎರಡು ಮೂವೀಸಿಂದ. ಯಶ್ ಅವರು ನಮಗೆ ತುಂಬ ಆ್ಯಕ್ಚುಲಿ ಫ್ಯಾಮಿಲಿ ಫ್ರೆಂಡು, ತುಂಬ ವರ್ಷದಿಂದ ಪರಿಚಯ. ಹಾಗೆ ರಿಷಬ್ ಅವರು ಕೂಡ. ಸೊ ಎಸ್ಪೆಷಲಿ ಇದು ನಮಗೆ ಒಂದು ಫ್ಯಾಮ್ಲಿಯಲ್ಲಿ ಒಂದು ಹಬ್ಬ ಇರೋ ಥರ ಆಗ್ತಿದೆ. ಆ ಥರ ಖುಷಿ ಆಗ್ತಿದೆ. ಖಂಡಿತ ಅವ್ರ ತಾಯಿಗೆ ಫೋನ್ ಮಾಡಿ ನಾನು ಇವತ್ತೇ ಸಂಜೆ ಮಾತಾಡಿಸ್ತೀನಿ. ಮುಂಚೆ ಅವ್ರ ಮನೆಗೆ ನಾವು ಬನಶಂಕರಿ ಹತ್ರ ಇದ್ದಾಗ ಅವ್ರ ಮನೆಗೆ ಹೋಗಿದ್ವಿ. ವರಮಹಾಲಕ್ಷ್ಮಿ ಹಬ್ಬಗೆ ಅವ್ರ ತಾಯಿ ಕರೆದಿದ್ರು. ಅಫ್ಕೋರ್ಸ್ ಯಶ್ ಅವ್ರ ಮದುವೆಗಿಂತ ಮುಂಚೆ. ಸೊ ತುಂಬ ಅದೆಲ್ಲ ನೆನೆಸ್ಕೊಂಡು ತುಂಬ ಖುಷಿ ಆಗ್ತಿದೆ. ಈವನ್ ರಿಷಬ್ ಅವರು ಕೂಡ ತುಂಬ ಸರಳ ಮನಸ್ಸು, ತುಂಬ ಒಳ್ಳೆ ಕುಟುಂಬ. ನನಗೆ 2-3 ಸತಿ ಸಿಕ್ಕಿದ್ರು. ಒಂದು ಸತಿ ಫ್ಲೈಟಲ್ಲಿ ಇದ್ವಿ ನಾವು ಮ್ಯಾಂಗ್ಳೂರ್ ಟೈಮಲ್ಲಿ, ಅವ್ರು ಕಾಂತಾರ ಶೂಟಿಂಗ್ ಮಾಡಿದಾಗ ಫ್ಲೈಟಲ್ಲಿ ಭೇಟಿಯಾಗಿದ್ವಿ. ಆ್ಯಂಡ್ ಫ್ಲೈಟಲ್ಲಿ ಕೂಡ ನಮಗೆ ಕತೆ ಹೇಳ್ತಾಯಿದ್ರು, ಈ ಥರ ನಾವು ಇಲ್ಲಿ ಇದ್ದು ಈ ಶೂಟಿಂಗ್ನ ಮಾಡ್ತಿದ್ದೀವಿ, ಅದು ಇಷ್ಟು ದೊಡ್ಡ ಮಟ್ಟಕ್ಕೆ ಸಕ್ಸಸ್ ಆಗಿದೆ ಅಂತ. ನಮಗೆ ಒಂದು ಪರ್ಸನಲ್ ಸಕ್ಸಸ್ ಅನ್ಸುತ್ತೆ. ನಮ್ಮ ಇಡೀ ಎಲ್ರಿಗೂ ಒಂದು ಖುಷಿ ಆಗ್ತಿದೆ ಇದರಿಂದ. ಸೊ ಕಂಗ್ರ್ಯಾಚುಲೇಷನ್ಸ್ ಟು ದೆಮ್. ದೇವ್ರು ಇನ್ನೂ ಹೆಚ್ಚಾಗಿ ಅವರಿಬ್ರಿಗೆ ಸಕ್ಸಸ್ ಕೊಡಲಿ, ಆರೋಗ್ಯ, ಆಯುಷ್, ನೆಮ್ಮದಿ ಎಲ್ಲ ಕೊಡಲಿ ಅಂತ. ಪ್ರಿಯಾಂಕಾ ಅವರೇ, ಈಗ ರಿಷಬ್ ಶೆಟ್ಟಿ ಮತ್ತು ಯಶ್ ಅವರನ್ನ ನಾವು ನೋಡಿದಾಗ ಸಿನಿಮಾದ ಎಲ್ಲ ಹಂತಗಳನ್ನು ಅವರು ಆರಂಭದ ದಿನಗಳಿಂದ ಈ ಹಂತದವರೆಗೂ ಗಮನಿಸಿದಂಥವ್ರು. ತಾಳ್ಮೆಯ ಫಲ ಬಹಳ ಸಿಹಿಯಾಗಿರುತ್ತೆ ಅನ್ನೋ ರೀತಿಯಲ್ಲಿ ಇವತ್ತು ರಾಷ್ಟ್ರೀಯ ಮಟ್ಟದಲ್ಲಿ ಇವರ ಮನೋಜ್ಞ ಅಭಿನಯವನ್ನು ಗುರುತಿಸ್ತಾ ಇರೋದು. ತಾವು ಏನು ಹೇಳಕ್ಕೆ ಬಯಸ್ತೀರಿ? ಇಂಥ ಒಂದು ಬೆಳವಣಿಗೆಗೆ, ಶ್ರಮಕ್ಕೆ ತಕ್ಕನಾದಂತಹ ಫಲ ಇರುತ್ತೆ ಅಂತ ಅನಿಸೋದಿಲ್ವಾ ಇವುಗಳನ್ನು ನೋಡಿದರೆ? ತುಂಬ ವೆಲ್ ಡಿಸರ್ವ್ಸ್. ಆ್ಯಂಡ್ ಪ್ರಶಸ್ತಿ ಬಂದರೆ ಈ ಥರ ಇದು ಒಂದು ತುಂಬ ದೊಡ್ಡ ಪ್ರಶಸ್ತಿ. ಇದರಿಂದ ಖಂಡಿತ ಅವ್ರಿಗೆ ತುಂಬಾ ಐ ಥಿಂಕ್ ಪ್ರೋತ್ಸಾಹ ಸಿಗುತ್ತೆ. ಇನ್ನೂ ಹೆಚ್ಚಾಗಿ ಒಳ್ಳೆ ಸಿನಿಮಾಗಳು ಕೊಡಬೇಕಂತ ಆಲ್ರೆಡಿ ಅವರೊಳಗೆ ಅದು ಇತ್ತು, ಪ್ರತಿಭೆ ಖಂಡಿತ ಇತ್ತು. ಆ್ಯಂಡ್ ಐ ಥಿಂಕ್ ಇವಾಗ ಹೆಚ್ಚಾಗಿ ಜವಾಬ್ದಾರಿ, ಹೆಚ್ಚಾಗಿ ಖುಷಿ ಎಲ್ಲ ಹೆಚ್ಚಾಗಿದೆ. ಆ್ಯಂಡ್ ಖಂಡಿತ ಇದು ಒಂದು ಗೌರವ. ನಮಗೆ ಎಲ್ರಿಗೂ ತುಂಬ ಹೆಮ್ಮೆಯ ವಿಷಯ ಇದು. ಸೊ ತುಂಬ, ಆಮೇಲೆ ಅವ್ರ ಇಡೀ ಕುಟುಂಬಕ್ಕೆ ನಾನು ಶುಭಾಶಯಗಳು ಹೇಳೋಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಅವ್ರು ಇಲ್ಲಿ ಎಲ್ಲರದ್ದು ಸಪೋರ್ಟಿಂದನೇ ಇದು ಸಾಧ್ಯ ಆಗಿತ್ತು. ಸೊ ಇಡೀ ಅವ್ರ ಫ್ಯಾಮ್ಲೀಸ್ ಪ್ಲಸ್ ಅವ್ರ ಕಾಸ್ಟ್ ಆ್ಯಂಡ್ ಕ್ರೂ, ಟೀಮ್ಸ್, ಡೈರೆಕ್ಟರ್ ಪ್ರಶಾಂತ್ ಅವರು, ಅಲ್ಲಿ ಆ ಕಡೆ ರಿಷಬ್, ಇಡೀ ಟೀಮ್ ಎಲ್ರಿಗೂ ನಾನು ಶುಭಾಶಯಗಳು ಹೇಳೋಕ್ಕೆ ಇಷ್ಟಪಡ್ತೀನಿ. ಪ್ರತಿ ಸಾರಿಯ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ಘೋಷಣೆಯ ಸಂದರ್ಭದಲ್ಲಿ ಕನ್ನಡಕ್ಕೆ ಮುಖ್ಯವಾದಂಥ ಪ್ರಿಫರೆನ್ಸ್ ಸಿಗಬೇಕು ಅನ್ನುವಂಥದ್ದು ನಮ್ಮ ಆಶಯ. ಅದೇ ಪ್ರಕಾರವಾಗಿ ಪ್ರತಿ ವರ್ಷ ಆಗ್ತಾ ಇದೆ. ಲಾಸ್ಟ್ ಟೈಮ್ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಾಸರಗೋಡು, ಇದಕ್ಕೆ ನ್ಯಾಷನಲ್ ಅವಾರ್ಡ್ ಸಿಕ್ಕಿತ್ತು. ಈ ಸಾರಿ ಕಾಂತಾರ KGFಗೆ ಸಿಗ್ತಾ ಇದೆ. ಮುಂದಿನ ಸಲ ಇನ್ನೂ 10 ಸಿನಿಮಾಗೆ ಸಿಗಲಿ ಅಂತ ಏನು ಹೇಳ್ತೀರಿ? ಫೈನ್, ಥ್ಯಾಂಕ್ ಯು ಪ್ರಿಯಾಂಕಾ ಉಪೇಂದ್ರ ಅವರೇ, ನಮ್ಮ ಜೊತೆಗೆ ಸಂತಸವನ್ನು ಹಂಚಿಕೊಂಡ್ರಿ. ಜೊತೆಗೆ ಕನ್ನಡ ಚಿತ್ರರಂಗಕ್ಕೆ ಮತ್ತಷ್ಟು ಪ್ರಶಸ್ತಿಗಳು ಲಭಿಸಲಿ ಅನ್ನುವಂತಹ ಶುಭ ಹಾರೈಕೆ ಕೂಡ ತಮ್ಮಿಂದ ಕೇಳಿ ಬಂತು. ಈಗಾಗಲೇ ನಾವು ಗಮನಿಸ್ತಾ ಇದ್ದೀವಿ, KGF ಮತ್ತು ಕಾಂತಾರ ಈ ಎರಡೂ ಸಿನಿಮಾಗಳು ರಾಷ್ಟ್ರೀಯ ಪ್ರಶಸ್ತಿಯನ್ನು ಬಾಚಿಕೊಂಡಿವೆ. ಕಾಂತಾರಾಗೆ 2 ವಿಭಾಗದಲ್ಲಿ ಪ್ರಶಸ್ತಿ, KGF 2ಗೆ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ಘೋಷಣೆಯಾಗಿದೆ. ಮತ್ತೊಂದು ಶುಭ ಸುದ್ದಿ ನಮ್ಮ ಜೊತೆಗೆ ಮಾತಾಡೋದಕ್ಕೆ ಪ್ರಿಯಾಂಕಾ ಉಪೇಂದ್ರ ಅವರು ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನನ್ನ ಕೊಲೀಗ ಶ್ರೀಲಕ್ಷ್ಮಿ ಕೂಡ ಅಲ್ಲಿಯೇ ಇದ್ದಾರೆ. ಪ್ರಿಯಾಂಕಾ ಉಪೇಂದ್ರ ಅವರೇ, ಮೊದಲೇದಾಗಿ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ನಿಮಗೆ.
ಭರ್ಜರಿಯಾಗಿ ಪೂಜೆಯನ್ನ ನೆರವೇರಿಸಿ ಈಗ ನಿಮಗೆ ಗುಡ್ ನ್ಯೂಸ್ ಸಿಕ್ಕಿದೆ, ಪ್ರಾರ್ಥನೆ ಫಲಿಸಿದೆ. ಎಲ್ರಿಗೂ ವರಮಹಾಲಕ್ಷ್ಮಿ ಹಬ್ಬದ ಗುಡ್ ನ್ಯೂಸ್ ಸಿಕ್ಕಿದೆ, ಪ್ರಾರ್ಥನೆ ಫಲಿಸಿದೆ. ಹಾರ್ದಿಕ ಶುಭಾಶಯಗಳು. ಹೌದು, ಇವಾಗ ಗುಡ್ ನ್ಯೂಸ್ ಕೇಳಿಸೋ ತುಂಬಾನೇ ಖುಷಿ ಆಯಿತು. ಇಡೀ ಈ 2 ಟೀಮ್ಸ್ಗೆ ಕಂಗ್ರ್ಯಾಚುಲೇಷನ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಶುಭಾಶಯಗಳು. ತುಂಬ ಒಳ್ಳೆ ದಿವಸ ಇವತ್ತು ಆ್ಯಂಡ್ ತುಂಬ ಗುಡ್ ನ್ಯೂಸ್. ಯಶ್ ಅವ್ರಿಗೆ, ರಿಷಬ್ ಅವ್ರಿಗೆ, ಇಡೀ ತಂಡಗೆ ಕಂಗ್ರ್ಯಾಚುಲೇಷನ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಎರಡೆರಡು ಖುಷಿ. ಪ್ರಿಯಾಂಕಾ ಉಪೇಂದ್ರ ಅವರೇ ಒಂದು ಒಬ್ಬಟ್ಟು ಜಾಸ್ತಿ ತಿಂತೀರಿ ಅನ್ಸುತ್ತೆ. ಖಂಡಿತ. ಯಾವ ರೀತಿ ಖುಷಿ ಆಗ್ತಿದೆ ನಿಮಗೆ? ಅಂದರೆ ಕನ್ನಡ ಚಿತ್ರರಂಗ, ಈಗಾಗಲೇ ನಾನು ಹಲವು ನಟರ ಜೊತೆ ಮಾತಾಡ್ತಾ ಇದ್ದೆ, ಈ 2 ಸಿನಿಮಾಗಳ ಮೂಲಕ, 10 ಹಲವು ಸಿನಿಮಾಗಳ ಮೂಲಕ ಕನ್ನಡ ಚಿತ್ರರಂಗ ತಿರುಗಿ ನೋಡುವಂತೆ ಮಾಡಿರೋದು ಇಡೀ ದೇಶದಲ್ಲಿ. ಈಗ ಕಾಂತಾರ ಮತ್ತು KGFಗೆ ರಾಷ್ಟ್ರೀಯ ಮಟ್ಟದಲ್ಲಿ ಪ್ರಶಸ್ತಿ ಬಂದಿರೋದು ಕನ್ನಡ ಚಿತ್ರರಂಗಕ್ಕೆ ಎಷ್ಟು ಸಂತಸವಾಗ್ತಾ ಇದೆ. ಅದರಲ್ಲೂ ಮೊನ್ನೆಯಷ್ಟೇ ಹೋಮ ಹವನ ಪೂಜೆಯನ್ನ ಮಾಡಿದ್ವಿ ನಾವು ಕನ್ನಡ ಚಿತ್ರರಂಗದ ಏಳಿಗೆಗಾಗಿ. ಇವತ್ತು ಈ ರೀತಿಯ ಶುಭ ಸುದ್ದಿ ಸಿಕ್ಕಿದೆ. ಯಾವ ರೀತಿ ನೋಡ್ತೀರಿ ಇದನ್ನ? ಶುಭ ಸುದ್ದಿ ಸಿಕ್ಕಿದೆ, ಯಾವ ರೀತಿ ನೋಡ್ತೀರಿ ಇದನ್ನ? ತುಂಬಾ ಖುಷಿ ಆಗ್ತಿದೆ. ಆಲ್ರೆಡಿ ನಮಗೆ ತುಂಬ ಹೆಮ್ಮೆ ಇತ್ತು ಈ 2 ಚಿತ್ರದ ಬಗ್ಗೆ. ಇನ್ನೂ ಜಾಸ್ತಿ ಖುಷಿ ಆಗ್ತಿದೆ ಇವತ್ತು. ಆಲ್ರೆಡಿ ಇಂಟರ್ನ್ಯಾಷನಲಿ ಫೇಮಸ್ ಆಗಿಬಿಟ್ಟಿದ್ರು ಕನ್ನಡ ಇಂಡಸ್ಟ್ರಿ 2 ಮೂವೀಸಿಂದ. ಯಶ್ ಅವರು ನಮಗೆ ತುಂಬ ಆ್ಯಕ್ಚುಲಿ ಫ್ಯಾಮಿಲಿ ಫ್ರೆಂಡು, ತುಂಬ ವರ್ಷದಿಂದ ಪರಿಚಯ. ಹಾಗೆ ರಿಷಬ್ ಅವರು ಕೂಡ. ಸೊ ಎಸ್ಪೆಷಲಿ ಇದು ನಮಗೆ ಒಂದು ಫ್ಯಾಮ್ಲಿಯಲ್ಲಿ ಒಂದು ಹಬ್ಬ ಇರೋ ಥರ ಆಗ್ತಿದೆ. ಆ ಥರ ಖುಷಿ ಆಗ್ತಿದೆ. ಖಂಡಿತ ಅವ್ರ ತಾಯಿಗೆ ಫೋನ್ ಮಾಡಿ ನಾನು ಇವತ್ತೇ ಸಂಜೆ ಮಾತಾಡಿಸ್ತೀನಿ. ಮುಂಚೆ ಅವ್ರ ಮನೆಗೆ ನಾವು ಬನಶಂಕರಿ ಹತ್ರ ಇದ್ದಾಗ ಅವ್ರ ಮನೆಗೆ ಹೋಗಿದ್ವಿ. ವರಮಹಾಲಕ್ಷ್ಮಿ ಹಬ್ಬಗೆ ಅವ್ರ ತಾಯಿ ಕರೆದಿದ್ರು. ಅಫ್ಕೋರ್ಸ್ ಯಶ್ ಅವ್ರ ಮದುವೆಗಿಂತ ಮುಂಚೆ. ಸೊ ತುಂಬ ಅದೆಲ್ಲ ನೆನೆಸ್ಕೊಂಡು ತುಂಬ ಖುಷಿ ಆಗ್ತಿದೆ. ಈವನ್ ರಿಷಬ್ ಅವರು ಕೂಡ ತುಂಬ ಸರಳ ಮನಸ್ಸು, ತುಂಬ ಒಳ್ಳೆ ಕುಟುಂಬ. ನನಗೆ 2-3 ಸತಿ ಸಿಕ್ಕಿದ್ರು. ಒಂದು ಸತಿ ಫ್ಲೈಟಲ್ಲಿ ಇದ್ವಿ ನಾವು ಮ್ಯಾಂಗ್ಳೂರ್ ಟೈಮಲ್ಲಿ, ಅವ್ರು ಕಾಂತಾರ ಶೂಟಿಂಗ್ ಮಾಡಿದಾಗ ಫ್ಲೈಟಲ್ಲಿ ಭೇಟಿಯಾಗಿದ್ವಿ. ಆ್ಯಂಡ್ ಫ್ಲೈಟಲ್ಲಿ ಕೂಡ ನಮಗೆ ಕತೆ ಹೇಳ್ತಾಯಿದ್ರು, ಈ ಥರ ನಾವು ಇಲ್ಲಿ ಇದ್ದು ಈ ಶೂಟಿಂಗ್ನ ಮಾಡ್ತಿದ್ದೀವಿ, ಅದು ಇಷ್ಟು ದೊಡ್ಡ ಮಟ್ಟಕ್ಕೆ ಸಕ್ಸಸ್ ಆಗಿದೆ ಅಂತ. ನಮಗೆ ಒಂದು ಪರ್ಸನಲ್ ಸಕ್ಸಸ್ ಅನ್ಸುತ್ತೆ. ನಮ್ಮ ಇಡೀ ಎಲ್ರಿಗೂ ಒಂದು ಖುಷಿ ಆಗ್ತಿದೆ ಇದರಿಂದ. ಸೊ ಕಂಗ್ರ್ಯಾಚುಲೇಷನ್ಸ್ ಟು ದೆಮ್. ದೇವ್ರು ಇನ್ನೂ ಹೆಚ್ಚಾಗಿ ಅವರಿಬ್ರಿಗೆ ಸಕ್ಸಸ್ ಕೊಡಲಿ, ಆರೋಗ್ಯ, ಆಯುಷ್, ನೆಮ್ಮದಿ ಎಲ್ಲ ಕೊಡಲಿ ಅಂತ. ಪ್ರಿಯಾಂಕಾ ಅವರೇ, ಈಗ ರಿಷಬ್ ಶೆಟ್ಟಿ ಮತ್ತು ಯಶ್ ಅವರನ್ನ ನಾವು ನೋಡಿದಾಗ ಸಿನಿಮಾದ ಎಲ್ಲ ಹಂತಗಳನ್ನು ಅವರು ಆರಂಭದ ದಿನಗಳಿಂದ ಈ ಹಂತದವರೆಗೂ ಗಮನಿಸಿದಂಥವ್ರು. ತಾಳ್ಮೆಯ ಫಲ ಬಹಳ ಸಿಹಿಯಾಗಿರುತ್ತೆ ಅನ್ನೋ ರೀತಿಯಲ್ಲಿ ಇವತ್ತು ರಾಷ್ಟ್ರೀಯ ಮಟ್ಟದಲ್ಲಿ ಇವರ ಮನೋಜ್ಞ ಅಭಿನಯವನ್ನು ಗುರುತಿಸ್ತಾ ಇರೋದು. ತಾವು ಏನು ಹೇಳಕ್ಕೆ ಬಯಸ್ತೀರಿ? ಇಂಥ ಒಂದು ಬೆಳವಣಿಗೆಗೆ, ಶ್ರಮಕ್ಕೆ ತಕ್ಕನಾದಂತಹ ಫಲ ಇರುತ್ತೆ ಅಂತ ಅನಿಸೋದಿಲ್ವಾ ಇವುಗಳನ್ನು ನೋಡಿದರೆ? ತುಂಬ ವೆಲ್ ಡಿಸರ್ವ್ಸ್. ಆ್ಯಂಡ್ ಪ್ರಶಸ್ತಿ ಬಂದರೆ ಈ ಥರ ಇದು ಒಂದು ತುಂಬ ದೊಡ್ಡ ಪ್ರಶಸ್ತಿ. ಇದರಿಂದ ಖಂಡಿತ ಅವ್ರಿಗೆ ತುಂಬಾ ಐ ಥಿಂಕ್ ಪ್ರೋತ್ಸಾಹ ಸಿಗುತ್ತೆ. ಇನ್ನೂ ಹೆಚ್ಚಾಗಿ ಒಳ್ಳೆ ಸಿನಿಮಾಗಳು ಕೊಡಬೇಕಂತ ಆಲ್ರೆಡಿ ಅವರೊಳಗೆ ಅದು ಇತ್ತು, ಪ್ರತಿಭೆ ಖಂಡಿತ ಇತ್ತು. ಆ್ಯಂಡ್ ಐ ಥಿಂಕ್ ಇವಾಗ ಹೆಚ್ಚಾಗಿ ಜವಾಬ್ದಾರಿ, ಹೆಚ್ಚಾಗಿ ಖುಷಿ ಎಲ್ಲ ಹೆಚ್ಚಾಗಿದೆ. ಆ್ಯಂಡ್ ಖಂಡಿತ ಇದು ಒಂದು ಗೌರವ. ನಮಗೆ ಎಲ್ರಿಗೂ ತುಂಬ ಹೆಮ್ಮೆಯ ವಿಷಯ ಇದು. ಸೊ ತುಂಬ, ಆಮೇಲೆ ಅವ್ರ ಇಡೀ ಕುಟುಂಬಕ್ಕೆ ನಾನು ಶುಭಾಶಯಗಳು ಹೇಳೋಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಅವ್ರು ಇಲ್ಲಿ ಎಲ್ಲರದ್ದು ಸಪೋರ್ಟಿಂದನೇ ಇದು ಸಾಧ್ಯ ಆಗಿತ್ತು. ಸೊ ಇಡೀ ಅವ್ರ ಫ್ಯಾಮ್ಲೀಸ್ ಪ್ಲಸ್ ಅವ್ರ ಕಾಸ್ಟ್ ಆ್ಯಂಡ್ ಕ್ರೂ, ಟೀಮ್ಸ್, ಡೈರೆಕ್ಟರ್ ಪ್ರಶಾಂತ್ ಅವರು, ಅಲ್ಲಿ ಆ ಕಡೆ ರಿಷಬ್, ಇಡೀ ಟೀಮ್ ಎಲ್ರಿಗೂ ನಾನು ಶುಭಾಶಯಗಳು ಹೇಳೋಕ್ಕೆ ಇಷ್ಟಪಡ್ತೀನಿ. ಪ್ರತಿ ಸಾರಿಯ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ಘೋಷಣೆಯ ಸಂದರ್ಭದಲ್ಲಿ ಕನ್ನಡಕ್ಕೆ ಮುಖ್ಯವಾದಂಥ ಪ್ರಿಫರೆನ್ಸ್ ಸಿಗಬೇಕು ಅನ್ನುವಂಥದ್ದು ನಮ್ಮ ಆಶಯ. ಅದೇ ಪ್ರಕಾರವಾಗಿ ಪ್ರತಿ ವರ್ಷ ಆಗ್ತಾ ಇದೆ. ಲಾಸ್ಟ್ ಟೈಮ್ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಾಸರಗೋಡು, ಇದಕ್ಕೆ ನ್ಯಾಷನಲ್ ಅವಾರ್ಡ್ ಸಿಕ್ಕಿತ್ತು. ಈ ಸಾರಿ ಕಾಂತಾರ KGFಗೆ ಸಿಗ್ತಾ ಇದೆ. ಮುಂದಿನ ಸಲ ಇನ್ನೂ 10 ಸಿನಿಮಾಗೆ ಸಿಗಲಿ ಅಂತ ಏನು ಹೇಳ್ತೀರಿ? ಫೈನ್, ಥ್ಯಾಂಕ್ ಯು ಪ್ರಿಯಾಂಕಾ ಉಪೇಂದ್ರ ಅವರೇ, ನಮ್ಮ ಜೊತೆಗೆ ಸಂತಸವನ್ನು ಹಂಚಿಕೊಂಡ್ರಿ. ಜೊತೆಗೆ ಕನ್ನಡ ಚಿತ್ರರಂಗಕ್ಕೆ ಮತ್ತಷ್ಟು ಪ್ರಶಸ್ತಿಗಳು ಲಭಿಸಲಿ ಅನ್ನುವಂತಹ ಶುಭ ಹಾರೈಕೆ ಕೂಡ ತಮ್ಮಿಂದ ಕೇಳಿ ಬಂತು. ಈಗಾಗಲೇ ನಾವು ಗಮನಿಸ್ತಾ ಇದ್ದೀವಿ, KGF ಮತ್ತು ಕಾಂತಾರ ಈ 2 ಸಿನಿಮಾಗಳು ರಾಷ್ಟ್ರೀಯ ಪ್ರಶಸ್ತಿಯನ್ನು ಬಾಚಿಕೊಂಡಿವೆ. ಕಾಂತಾರಾಗೆ 2 ವಿಭಾಗದಲ್ಲಿ ಪ್ರಶಸ್ತಿ, KGF 2ಗೆ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ